ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀದೇವಿ ಮಹಾತ್ಮ್ಯ ಗ್ರಂಥವು ಪೀಠಿಕಾಧ್ಯಾಯ 13ನೇ ಶ್ಲೋಕ ಪದ್ಯ. ಒಂದು ದಿನದಿ ಸಮಗ್ರ ಗ್ರಂಥವನಂದು ಓದಲಿಬೇಕು, ಈ ಪರಿ ಸಂದೇಹಿಲ್ಲದೆ ಓದಿದಡೆ. ಅಂದು ಪ್ರತ್ಯಕ್ಷಗಳು ದೇವಿಯು ಬಂದು ಕಂದ ಓದಿದಡೆ, ಕೋ ಎಂದು ಕೊಡುವಳು ಫಲವನಿದನೆಂ ನಂಬುವುದು ಜಗವೆಲ್ಲ. ಈ ಒಂದು ದೇವಿ ಮಹಾತ್ಮೆಯನ್ನು ಪ್ರತಿ ದಿವಸ ಸಂಪೂರ್ಣವಾಗಿ ಪೂರ್ಣ ಗ್ರಂಥವನ್ನು ಬಿಡದೆ 1 ವರ್ಷ ಸತತವಾಗಿ ಓದಿದರೆ ಆ ಜಗನ್ಮಾತೆ ಪ್ರತ್ಯಕ್ಷ ಆಗ್ತಾಳೆ ಅಂಥೇಳಿ, ಇದನ್ನು ನಂಬುವುದು ಅಂಥೇಳಿ ಆ ಅವಧೂತರು ಹೇಳ್ತಕ್ಕಂಥವರಾಗಿದ್ದಾರೆ. ಯಾರಾದರೂ ಓದ್ದರಿದ್ದಾರ, ಪ್ರತ್ಯಕ್ಷ ಮಾಡ್ಕೊಂಡಿರಿದ್ದಾರ? ಇದು ಎಷ್ಟೊತ್ತಾಗುತ್ತೆ, ಒಂದು ಪದ್ಯನೇ ಇಷ್ಟೊತ್ತಾಗುತ್ತೆ, ಎಲ್ಲ ಓದಕ್ಕೆ ನಮಗೆಲ್ಲ ಆಗುತ್ತೆ ಅಂಥೇಳಿ ಓದೋರು ಬೇಕಾದಷ್ಟು ಜನ ಇದ್ದಾರೆ. ಅವರು ಅದರ ಫಲಿತವನ್ನು ಕೂಡ ಸಾಕಷ್ಟು ಜನ ಪಡೆದಿದ್ದಾರೆ. ಇದು ಪೂರ್ಣ ಗ್ರಂಥ ಓದಬೇಕಂದ್ರೆ ಸುಮಾರು 4 ರಿಂದ 5 ತಾಸು ಬೇಕಾಗತ್ತೆ. 4 to 5 hours. ಬೆಳಗ್ಗೆ ಬೇಗ ಎದ್ದು ಕುಂತು ಒಂದು ಅರ್ಧ ಅಥವಾ ಸಾಯಂಕಾಲಕ್ಕೆ ಅರ್ಧ ಅವ್ರವ್ರ ನಿಯಮ ಪ್ರಕಾರ ಯಾರು ಮಾಡಿದ್ರು ಒಂದು ದಿವಸ ಪೂರ್ತಿ ಓದ್ಬೋದು. ಓದಿದರೆ ಸ್ವಪ್ನದಲ್ಲಿ ದರ್ಶನ ಕೊಡ್ತಕ್ಕಂಥದ್ದು ಆಗಿದೆ. ಕೆಲವರು ನಾನು ಕೇಳಿದ್ದೇನೆ, ಅವರಿಗೆ ಕೆಲವರು ಸ್ವಪ್ನದಲ್ಲಿ ದರ್ಶನ ಆಗಿರ್ತಕ್ಕಂಥದ್ದು ಆಗಿದೆ. ಯಾಕಂದರೆ ಇದು ಖಂಡಿತ. ಯಾಕಂದರೆ ಯಾವಾಗ ನಾವು ಪ್ರತಿದಿನ ಓದ್ತೀವಿ, ಪೂರ್ಣ ಗ್ರಂಥ ಓದ್ತಿದ್ದೀವಿ ಅಂದರೆ ಜೊತೆಗೆ ಏನಂದರೆ ಕೇವಲ ಅಕ್ಷರಗಳು ಹೋದರೆ ಭಾವದಿಂದ ಓದಿದ್ರೆ 100% ಆ ಜಗನ್ಮಾತೆ ಕೃಪೆ ಆಗೇ ಆಗುತ್ತೆ. ಆ ಎಮ್ಮ ದರ್ಶನ ಕೊಟ್ಟೇ ಕೊಡ್ತಾರೆ. ಭೌತಿಕವಾಗಿ ಇಲ್ಲ ಅಂದರೆ ಆಂತರಂಗಿಕವಾಗಿ ಕನಸಿನಲ್ಲಿ ಕೂಡ ಕೊಡಲಿಕ್ಕೆ ಸಾಧ್ಯ ಇದೆ, ಕೊಟ್ಟೇ ಕೊಡ್ತಾಳೆ. ಇನ್ನು ಪ್ರತ್ಯಕ್ಷವಾಗಿ ಅಂದರೆ ಪ್ರತ್ಯಕ್ಷ ಅಂದರೆ ಭಗವಂತ ಹೆಂಗೆ ಬರ್ತಾನೆ? ಶಂಕುಚಕ್ರ ಹಿಡ್ಕೊಂಡು ಶಿವ ಹಿಂಗೆ ಪ್ರತ್ಯಕ್ಷ ಆಗ್ತಾನೆ. ಯಾರಿಗಾರ ಪ್ರತ್ಯಕ್ಷ ಆಗಿದೆ? ಯಾರಿಗೂ ಪ್ರತ್ಯಕ್ಷ ಆಗಿಲ್ಲ ಇಲ್ಲಿವರೆಗೂ. ಅವ್ರ ಭಾವಕ್ಕೆ ಹಾಗಾಗ್ತದೆ. ಭಗವಂತ ನೇರ ಶಂಕುಚಕ್ರ ಹಾಕ್ಕೊಂಡು ಬರೋದಿಲ್ಲ. ಅದೇ ಸಿಂಹದ ಮೇಲೆ ಕೂತ್ಕೊಂಡು ಎಲ್ಲ ಚಕ್ರಗಳೆಲ್ಲ ಇಟ್ಕೊಂಡು ಆಯಮ್ಮೇಲೆ ಹಂಗೆ ಪ್ರತ್ಯಕ್ಷ ಆಗೋದಿಲ್ಲ. ಆಯಮ್ಮ ಪ್ರತ್ಯಕ್ಷ ಆಗೋದಾದ್ರೆ ಯಾವುದೋ ರೂಪದಲ್ಲಿ ಬರ್ತಾಳೆ. ಯಾವುದೋ ಒಂದು ಗುರುಗಳ ರೂಪದಲ್ಲೋ ಇನ್ನೊಂದು ಯಾವುದೋ ರೂಪದಲ್ಲಿ ಬಂದು ಎದುರಿಗೆ ಬಂದು ಅವ್ರ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಟ್ಟು ಹೋಗ್ತಾಳೆ. ಕಾರಣ ಏನಂದರೆ ಅವರು ಅದೇ ರೂಪದಲ್ಲಿ ಬರೋದಿಲ್ಲ. ಭಗವಂತನಿಗೆ ರೂಪ ಇಲ್ಲ. ಯಾವ ರೂಪದಲ್ಲ, ಈ ರೂಪ ಇಲ್ಲ ಅಂದರೆ ರೂಪನೇ ಇಲ್ಲ ಅಂತಲ್ಲ, ಯಾವ ರೂಪದಾಗ ಆದರೂ ಇರಬಹುದು ಅಂತ ಅರ್ಥ ಮಾಡ್ಕೊಳ್ಬೇಕು. ಜಲಕ್ಕೆ ರೂಪ ಆಯ್ತಾ? ನೀರಿಗೆ ರೂಪ ಇಲ್ಲ ಅಂದರೆ ಈ ಚೊಮ್ಮನಾಗ ಹಾಕಿದ್ರೆ ಚೊಮ್ಮಿನ ರೂಪದಾಗ ಇರ್ತದೆ, ಲೋಟದಾಗ ಲೋಟ ರೂಪ ಆಗುತ್ತೆ. ಅದು ಹಳ್ಳ ಹಾಕಿದರೆ ಹಳ್ಳದ ರೂಪ ಆಗುತ್ತೆ, ಸಮುದ್ರ ರೂಪ ಆಗುತ್ತೆ. ಅದಕ್ಕೆ ರೂಪ ಅನ್ನೋದಿಲ್ಲ ನೀರಿಗೆ. ಅಂದರೆ ಅರ್ಥ ಏನು ಅಂದರೆ ಯಾವ ರೂಪದಲ್ಲಿ ಬೇಕಾದರೂ ಇರಬಹುದು ಅಂತ ಅರ್ಥ. ಭಗವಂತನೂ ಸಹಿತ ರೂಪ ಇಲ್ಲ ಅಂದರೆ ರೂಪ ಇಲ್ಲದವನು ಅಂತ ಅರ್ಥ ಅಲ್ಲ. ಯಾವ ರೂಪದಲ್ಲಿ ಬೇಕಾದರೂ ನಮ್ಮ ಕಣ್ಣೆದುರಿಗೆ ಇರ್ತಕ್ಕಂಥವನಂತ ಇರೋದೇ ಆ ಭಗವಂತನೇ ಅಂತ ಇಂದಿನ ಶ್ಲೋಕಗಳು ತಿಳ್ಕೊಂಡಿದ್ದೀವಿ. ಯಾಕಂದರೆ ಸೂಕ್ಷ್ಮವಾಗಿರ್ತಕ್ಕಂಥ ಆ ಚೇತನ ಸ್ವರೂಪದಿಂದ ಜಡ ಸ್ವರೂಪಕ್ಕೂ ಆ ಪರಿವರ್ತನೆ ಆಗಿರ್ತಕ್ಕಂಥದ್ದು ನಾವು ಕಂಡುಕೊಂಡಿದ್ದೀವಿ. ಹಾಗೆ ಈ ಪ್ರತಿಯೊಂದು ಕೂಡ ಭಗವಂತನೆಯನ್ನು ಅನುಭವಕ್ಕೆ ತನಗೆ ಬರ್ತದೆ, ಅರ್ಥ ಆಗ್ತದೆ. ತನ್ನಲ್ಲಿರ್ತಕ್ಕಂಥ ಎಲ್ಲ ದೋಷಗಳೇನಿರ್ತವೆ ಅವು ನಿಧಾನಕ್ಕೆ ಹೋಗ್ತವೆ. ಪ್ರತಿ ದಿವಸ ಓದಿದರೆ ಬರೀ ಆ ಸಾರಾಂಶವನ್ನು ತಿಳಿತಾ ಹೋದರೆ ಖಂಡಿತವಾಗಿಯೂ ಆ ಜಗನ್ಮಾತೆಯ ಕೃಪೆ ಆಗೇ ಆಗುತ್ತೆ. ಆ ಕೃಪೆಯಿಂದ ಸರ್ವರು ಕೂಡ ಇದು ನಂಬುವುದು ಜಗವೆಲ್ಲ. ನಂಬುವುದು ಅಂತ ಯಾಕೆ ಹೇಳ್ತಾರೆ ಇಲ್ಲಿ? ಇನ್ನೊಂದು ಹೇಳ್ತಾರೆ, ಸಂದೇಹ ಇಲ್ಲದೆ 1 ಸಂವತ್ಸರ ಓದಬೇಕಂದ್ರೆ ಸುಮ್ಮನೆ ಓದೋದಲ್ಲ, ನಂಬಿಕೆ ಇರಬೇಕು ಅಂತ. ಸಂದೇಹ ಅಂದರೆ ಸಂಶಯ ಇಲ್ಲದೆ ಓದಬೇಕು, ನಂಬಿ ಓದಬೇಕಂದ್ರೆ ಶ್ರದ್ಧೆಯಿಂದ ಓದಬೇಕು ಅಂತ. ಶ್ರದ್ಧಾ ಭಾಳ ಇಂಪಾರ್ಟೆಂಟ್. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧೆ ಇದ್ದವನಿಗೆ ಮಾತ್ರ ಜ್ಞಾನ. ತತ್ಪರ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿ ಅಚಿರೇಣ ಗಚ್ಚತಿ. ಯಾರಿಗೆ ಶ್ರದ್ಧೆ ಇರ್ತದೋ ಅವನಿಗೆ ಜ್ಞಾನ ಲಭಿಸ್ತದೆ. ಅವನು ಹಂಗೆ ಇದ್ದರೆ ಅದು ಖಂಡಿತ ಅದು ಕರ್ಕೊಂಡೋಗುತ್ತೆ. ಇದು ಈ ಸೀಕ್ರೆಟ್, ಇದು ಇರ್ತಕ್ಕಂಥದ್ದು. ಈ ಸೀಕ್ರೆಟನ್ನು ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಕೇ ಅದು ಇಂಪಾರ್ಟೆಂಟ್. ನಂಬಬೇಕು ಫಸ್ಟ್. ಸಂದೇಹ ಇರಬಾರ್ದು, ಶ್ರದ್ಧೆ ಇರಬೇಕು, ನಂಬಿಕೆ. ಅದೊಂದಿದ್ದರೆ ನೀವು ಎಲ್ಲಿಗೆ ಬೇಕಾದರೂ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನಂಬಿರಿ,
ಶ್ರದ್ಧೆಯಿಂದ ಮಾಡಿರಿ ಅಂತ ಇನ್ನೊಂದು ಸಲ ಹೇಳ್ತಾ ಇದ್ದಾರೆ. ಸಂದೇಹ ಇಲ್ದಂಗೆ ಓದಬೇಕು ಅಂತ ಹೇಳಿ ಇಲ್ಲಿ ನಂಬುವುದು ಜಗವೆಲ್ಲ ಅಂತ ಇನ್ನೊಂದು ಸಲ ಹೇಳ್ತಾ ಇದ್ದಾರೆ. ಅಂದರೆ ಅದ್ರ ಮೇಲೆ ಹೆಚ್ಚು ಫೋಕಸ್ ಮಾಡಬೇಕು. ನಮಗೆ ನಂಬಿಕೆ ಇಲ್ಲದೆ ಏನೋ ಹಿರಿಯರು ಹೇಳಿದ್ದಾರೆ ಅದಕ್ಕೆ ಓದ್ತಾ ಇದ್ದೀನಿ, ಏನೋ ಗುರುಗಳು ಹೇಳಿದ್ದಾರೆ ಓದ್ತಾನೆ, ಊರಾಗೇನೋ ಮಾಡಬೇಕಲ್ಲ ವರ್ಷಕ್ಕೊಂದ್ಸಲಿ ಅದಕ್ಕೆ ಮಾಡ್ತೀವಿ ಅಂತಲ್ಲ. ದೇವ್ರಿಗೆ ನಮಸ್ಕಾರ ಮಾಡ್ತಾರೆ ಕೆಲವ್ರು. ಏನಂದರೆ ಹೆಂಗೋ ದಾರ್ಯಾಗ ಹೋಗ್ತಾ ಇರ್ತೀನಿ, ಒಂದ್ಸಲ ನಮಸ್ಕಾರ ಮಾಡಿದರೆ ಮಾಡೋಣಂತೇನು ಪುಣ್ಯ ಬರವಲ್ದ್ಯಾಕೆ, ಬಂದರೆ ಬರವಲ್ದ್ಯಾಕೆ? ಯಾಕಂದ್ರೆ ಅವ್ರು ನಮಸ್ಕಾರ ಮಾಡಿದ್ರೆ ಪುಣ್ಯ ಬರ್ತೈತಂತಲೇ ಗೊತ್ತಿಲ್ಲ ಅದ್ರ ಬಗ್ಗಿಲ್ಲ. ಬಂದರೆ ಬರವಲ್ದ್ಯಾಕೆ? ಸುಮ್ಮನೆ ಹೆಂಗೆ ಖಾಲಿ ಇದ್ದೀನಲ್ಲ, ಹಿಂಗೆ ಹೋಗ್ತಾ ಇದ್ದೀನಿ, 1-2 ನಿಮಿಷ ಟೈಮ್ ಐತೆ, ಒಂದ್ಸಲ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗೋಣ, ಯಾಕಂದರೆ ಪುಣ್ಯ ಬರ್ತೈತೆ ಅಂತೆ. ಬಂದರೆ ಬರವಲ್ದ್ಯಾಕೆ? ಈ ಆಲೋಚನೆಗೆ ಯಾರು ನಮಸ್ಕಾರ ಮಾಡಿದರೆ ಅವ್ರಿಗೆ ಪುಣ್ಯ ಬರೋದಿಲ್ಲ ರೀ. ಯಾಕಂದರೆ ಭಾವ ಇರೋದಿಲ್ಲ, ಹಾಗಾಗಿ ಪುಣ್ಯ ಬರೋದಿಲ್ಲ ಅಂತ. ಯಾಕಂದರೆ ಈಗೆಲ್ಲ ಹಂಗೆ ಆಗಿರೋದು. ಕೇವಲ ಭಾವರಹಿತವಾಗಿ ಜೀವನ ಮಾಡ್ತಕ್ಕಂಥ ಶೈಲಿ ಎಲ್ಲವೂ ಕೂಡ ಭಾವರಹಿತವಾಗಿರೋದ್ರಿಂದ ಇಷ್ಟು ಎಲ್ಲವೂ ನಡೀತಾ ಇರೋದು. ದುಷ್ಕೃತಿಗಳು ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲವೂ ಕೂಡ ಸಂಗತಿಗಳಿದಾವೆ. ಅವೆಲ್ಲ ಅದು ಇಲ್ಲ ಅಂದರೆ ಎಲ್ಲರೂ ನೆಮ್ಮದಿಯಾಗಿರ್ತಾರೆ. ಅದಕ್ಕೆ ಸಮಸ್ಯೆನೇ ಇಲ್ಲ. ಆ ಶ್ರದ್ಧೆ, ನಂಬಿಕೆಯನ್ನು, ಆ ಒಂದು ವಿಶ್ವಾಸವನ್ನು ಇವೆಲ್ಲ ಕಳ್ಕೊಂಡು ಬಿಡ್ತೀವಿ. ಅವನು ಮತ್ತೆ ಪುನರುತ್ಥಾನ ಮಾಡಿಕೊಳ್ಬೇಕಾಗಿದೆ ಪ್ರತಿಯೊಂದು ಕೂಡ. ಹಾಗಾಗಿ ಆ ಜಗನ್ಮಾತೆಯ ಕೃಪೆ ಪಡಿಬೇಕಂದ್ರೆ ಈ ಗ್ರಂಥ ಓದಿದರೆ ಖಂಡಿತ ಆ ಜಗನ್ಮಾತೆ ಪ್ರತ್ಯಕ್ಷ ಆಗ್ತಾಳೆ ಎಂದು ಇಲ್ಲಿ ಪ್ರಮಾಣ ಮಾಡಿ ಹೇಳ್ತಕ್ಕಂಥವರಾಗಿದ್ದಾರೆ ಅವಧೂತರು. ಶಿವಾಯ ಗುರುವೇ ನಮಃ. ಶ್ರೀಮಾತೆ ನಮಃ.